KTWT ಚಿಂತಾಮಣಿಯಿಂದ ಅಮರ್ ಮಾಡುವ ನಮಸ್ಕಾರಗಳು. ಮಲ್ಟಿಮೀಟರ್ನಲ್ಲಿ ಬ್ಯಾಟ್ರಿ ಲೀಕೇಜ್ ಯಾವ ರೀತಿ ಚೆಕ್ ಮಾಡೋದು ಅಂತ ಒಂದು ವಿಡಿಯೋ ನೋಡಿ. ಮೊದಲಿಗೆ ಇಲ್ಲೇನು ನಮ್ಮ ರೆಡ್ ಪ್ರೋಬ್ ಇದೆ, ರೆಡ್ ಪ್ರೋಬ್ನ ಇಲ್ಲೇನು ಓಮ್ಸು ವೋಲ್ಟು ಚೆಕ್ ಮಾಡೋಕ್ಕೇನು ಪೋರ್ಟ್ಗೆ ಹಾಕ್ತೀವಿ. ಫಸ್ಟ್ ಇದನ್ನು ತೆಗೆದು ಇಲ್ಲಿ 10A ಅಂತ ಕಾಣಿಸ್ತಿದೆಯಲ್ಲ, ಈ ಪೋರ್ಟ್ಗೆ ಹಾಕಬೇಕು. ಈ ಪೋರ್ಟ್ಗೆ ಹಾಕಿದ ಮೇಲೆ ಏನು ನಮ್ಮ ನ್ಯಾಬ್ ಇದೆ, ನ್ಯಾಬ್ನ ಇಲ್ಲಿ ಮೋಡು 10A ಕಾಣಿಸ್ತಿದೆಯಲ್ಲ, 10Aಗೆ ತಿರುಗಿಸ್ಬೇಕು. ತಿರುಗಿಸಿದ್ದಾದಮೇಲೆ ಇದು ನಮ್ಮ ಮಲ್ಟಿಮೀಟ್ರು ಸೆಟಪ್ ನೋಡ್ಕೊಳ್ಳಿ. ರೆಡ್ ಪ್ರೋಬ್ನ ತೆಗೆದು ಈ ಕಡೆ 10Aಗೆ ಹಾಕಿದ್ದೀನಿ, ನ್ಯಾಬ್ನ 10Aಗೆ ತಿರುಗಿಸಿದ್ದೀನಿ. ಬ್ಯಾಟ್ರಿಯಲ್ಲಿ ಏನು ಪ್ಲಸ್ದೇನು ಪಾಸಿಟಿವ್ ಟರ್ಮಿನಲ್ ಇದೆ ಅದನ್ನು ಬಿಚ್ಚಬಾರ್ದು, ನೆಗೆಟಿವ್ ಟರ್ಮಿನಲ್ನ ಓಪನ್ ಮಾಡ್ಕೋಬೇಕು. ನೋಡಿ ಇಲ್ಲಿ ಓಪನ್ ಮಾಡಿದ್ದೀನಿ. ಓಪನ್ ಮಾಡಿ ಒಂದು ಪ್ರೋಬ್ನ ಬ್ಯಾಟ್ರಿ ಮೈನಸ್ ಟರ್ಮಿನಲ್ಗೆ, ಇನ್ನೊಂದು ಪ್ರೋಬ್ನ ವೈರಿಂಗ್ ಹಾರ್ನೆಸ್ಗೆ ನೋಡಿ ಈ ಥರ ಕನೆಕ್ಟ್ ಮಾಡ್ಕೋಬೇಕು. ಒಂದು ರೆಡ್ ಪ್ರೋಬ್ನ ಬ್ಯಾಟ್ರಿ ಟರ್ಮಿನಲ್ಲು, ಇನ್ನೊಂದು ಬ್ಲ್ಯಾಕ್ ಪ್ರೋಬ್ನ ವೈರಿಂಗ್ ಹಾರ್ನೆಸ್, ಏನು ವೈರಿಂಗ್ ನಾವು ತೆಗೆದಿರ್ತೀವಿ ಅದಕ್ಕೆ ಕನೆಕ್ಟ್ ಮಾಡಬೇಕು. ನಮಗೆ ಯಾವುದೇ ಕಾರಣಕ್ಕೂ ನಾವು ಕೀ ಆಫಲ್ಲೇ ಇಡಬೇಕು, ಕೀನ ಆನ್ ಮಾಡಬಾರ್ದು, ಸರಿನಾ? ಸೊ ಈ ರೀತಿ ನಾವು ಸೆಟಪ್ ಮಾಡಿಕೊಂಡಾಗ ನಮಗೆ ಡಿಸ್ಪ್ಲೇಯಲ್ಲಿ 00 ಅಂತ ಕಾಣಿಸ್ತಿದೆ. ಒಂದು ವೇಳೆ ನಮಗೆ ಇಲ್ಲಿ 0 ಆದಮೇಲೆ 0.2 ಅಥವಾ 2 ಮೇಲೆ ಬಂದರೆ ನಮಗೆ ಲೀಕೇಜ್ ಇದೆ ಅಂತ ಅರ್ಥ. 1 ಮೇಲೆ 2 ಒಳಗಡೆ ಇದ್ದರೆ ಅದು ಕಾಮನ್ನು. 2 ಮೇಲೆ ಬಂತು ಅಂತಂದರೆ ಮಿಲಿ ಆಂಪೇರಲ್ಲಿ ನಮಗೆ ಲೀಕೇಜ್ ಆಗ್ತಿದೆ ಅಂತ ಅರ್ಥ. ಆಗ ನಾವೇನು ಮಾಡಬೇಕು, ಈ ಸೆಟಪ್ನ ಹಂಗೆ ಬಿಟ್ಟು ಕೀ ಆಫಲ್ಲೇ ಇರಬೇಕು, ಯಾವುದೇ ಕಾರಣಕ್ಕೂ ಆನ್ ಮಾಡಬಾರ್ದು. ಯಾವ ರೀತಿ ಬರುತ್ತೆ ಅಂತಂದರೆ ನಿಮ್ಗೆ ತೋರಿಸೋದಕ್ಕೆ ಮಾತ್ರ ನಾನು ಕೀನ ಆನ್ ಮಾಡ್ತೀನಿ. ನೋಡಿ, ಕೀ ಆನ್ ಮಾಡಿದಾಗ ನೋಡಿ ಈ ಥರ ನಮಗೆ ಲೀಕೇಜ್ ಕಂಪ್ಲೇಂಟ್ ಇದ್ದರೆ ಈ ಥರ ವೋಲ್ಟ್ಸ್ ಅನ್ನೋದು ಡಿಸ್ಪ್ಲೇ ಆಗುತ್ತೆ. ಜಸ್ಟ್ ನಾವು ಚೆಕ್ ಮಾಡಬೇಕಾದ್ರೆ ಯಾವುದೇ ಕಾರಣಕ್ಕೂ ಕೀನ ಆನ್ ಮಾಡಬಾರ್ದು, ಕೀ ಆಫಲ್ಲೇ ಇರಬೇಕು. ನಿಮಗೆ ಮಿಲಿ ವೋಲ್ಟ್ಸ್ ಯಾವ ರೀತಿ ಡಿಸ್ಪ್ಲೇ ಆಗುತ್ತೆ ಅಂತ ತೋರಿಸೋದಕ್ಕೆ ಮಾತ್ರನೇ ಕೀನ ಆನ್ ಮಾಡಿದ್ದೀನಿ. ನಾವು ಕೀ ಆಫಲ್ಲಿ ಇಟ್ಕೊಂಡೇ ನಾವು ಬ್ಯಾಟ್ರಿ ಲೀಕೇಜ್ನ ಚೆಕ್ ಮಾಡಬೇಕಾಗತ್ತೆ. ಸೊ ಆಗೇನು ಮಾಡಬೇಕು, ನಾವು ಇದು ಈ ಮಲ್ಟಿಮೀಟರ್ ಸೆಟಪ್ನ ಹಂಗೆ ಬಿಟ್ಟು ನಾವು ಒಂದು ಕಡೆಯಿಂದ ಎಲ್ಲ ಸಾಕೆಟ್ಸ್ನ ವೈರಿಂಗ್ ಹಾರ್ನೆಸ್ಗೆ ಏನೇನು ಲೆಫ್ಟ್ ಸೈಡ್ ಸ್ವಿಚ್ ಸಂಬಲು, ರೈಟ್ ಸೈಡ್ ಸ್ವಿಚ್ ಸಂಬಲು, ಮೀಟರ್ ಸಂಬಲು, ಬ್ರೇಕ್ ಲೈಟು, ಕ್ಲಚ್ ಸ್ವಿಚ್ಚು ಎಲ್ಲ ಒಂದು ಕಡೆಯಿಂದ ಸೆಲ್ಫ್ ಒಂದೊಂದೇ ರಿಮೂವ್ ಮಾಡ್ತಾ ಬಂದಾಗ ನಮ್ಗೆ ಇಲ್ಲೇನು 00 ಒಂದು ನಮ್ಮ ರೇಂಜ್ಗೆ ಅಥವಾ 1 ಮಿಲಿ ವೋಲ್ಟ್ ಒಳಗೆ ಬಂತು ಅಂತಂದರೆ ನಮಗೆ ಅಲ್ಲಿ ಎಲ್ಲಿ ಯಾವ ಒಂದು ಕಾಂಪೊನೆಂಟ್ ರಿಮೂವ್ ಮಾಡಿದಾಗ ಅಲ್ಲಿ ವೋಲ್ಟೇಜ್ ಕಡಿಮೆ ಆಗುತ್ತೋ ಅಲ್ಲಿ ಕಂಪ್ಲೇಂಟ್ ಇದೆ ಅಂತ ಅರ್ಥ. ಆಗ ಆ ಪಾರ್ಟ್ನ ನಾವು ಚೇಂಜ್ ಮಾಡಿದ್ರೆ ನಮಗೆ ಬ್ಯಾಟ್ರಿ ಲೀಕೇಜ್ ಅನ್ನೋದು ಪ್ರಾಬ್ಲಮ್ ಅನ್ನೋದು ಸಾಲ್ವ್ ಆಗುತ್ತೆ. ಈ ರೀತಿ ನಾವು ಬ್ಯಾಟ್ರಿ ಲೀಕೇಜ್ನ ಮಲ್ಟಿಮೀಟರಲ್ಲಿ ಚೆಕ್ ಮಾಡ್ಕೋಬೋದು. ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ, ಧನ್ಯವಾದಗಳು.